ಅವತ್ತು ವಸುಂಧರಾ ತನ್ನ ಮರೆತು ಬೇರೆ ಮದುವೆ ಆಗು ಅಂದಾಗ ಕೋಲೆ ಬಸವನ್ ಹಾಗೆ ತಲೆ ಆಡಿಸಿ ಬರೋದ್ಕಿಂತ ಅವಳನ್ನ ತಮ್ಮ ಜೊತೆ ಕರ್ಕೊಂಡು ಬಂದ್ಬಿಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿ ಇರಬಹುದಿತ್ತು. ವಸುಂಧರಾ ತನ್ನ ಜೊತೆ ಇದ್ರೆ ಅವಳನ್ನ ಸಾಯೋಕೆ ಬಿಡ್ತಾನೆ ಇರಲಿಲ್ಲ. ಅವಳು ಹೇಗೆ ತಿರ್ಕೊಳ್ಳೋಕ್ ಸಾಧ್ಯ? ಇನ್ನು ಅವ್ರಿಗೆ ವಸುಂಧರಾ ಸಾವು ಮಿಸ್ಟೀರಿಯಸ್ ಅನಿಸ್ತಿತ್ತು. ಅಖಿಲೇಶ್ ಶರ್ಮಾ ಮೇಲ್ಗಡೆ ಹಾಕಿದ ಸೀಲಿಂಗ್ ಫ್ಯಾನ್ ಅನ್ನೇ ದಿಟ್ಟಿಸ್ತಿದ್ರು. ಆದ್ರೆ ಅವ್ರ ಮನಸ್ಸಲ್ಲಿ ಬೇರೆನೇ ಯೋಚನೆ ಓಡ್ತಿತ್ತು. ನನ್ನ ಮತ್ತೆ ವಸುಂಧರಾ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮಗೂ ಸ್ವೀಟ್ ಪ್ರಿನ್ಸಸ್ ಹಾಗೆ ಪುಟ್ಟ ಮಗು ಇರ್ತಿತ್ತೇನೋ. ಸಿಹಿ ಮುದ್ದಾದ ಹೆಸರು. ಅವಳಂತ ಪುಟ್ಟ ಮಗು ಜೊತೆ ಇರೋಕೆ ಎಷ್ಟು ಪುಣ್ಯ ಮಾಡಿರ್ಬೇಕೋ ಅಂತ ಮನ್ಸಲ್ಲೇ ಅಂದ್ಕೋತಿದ್ರು ಅಖಿಲೇಶ್. ತಮಗೆ ಸ್ವಂತ ಮಗಳಿಲ್ಲ ಅನ್ನೋ ಫೀಲಿಂಗ್ ಇಂದಾನೆ ಅವರು ಸ್ವೀಟ್ ಪ್ರಿನ್ಸಸ್ ಕಡೆ ಅಟ್ರಾಕ್ಟ್ ಆಗಿದ್ರು. ಅವಳು ತಮಗೆ ತುಂಬಾ ಹತ್ರದವಳು ಅನ್ನೋ ಭಾವನೆ ಬರ್ತಿತ್ತು. ಅವಳ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆನೂ ಹುಟ್ಕೊಳ್ತು. ಅವರು ಬದುಕೋಕೆ ಆಸೆ ಪಡ್ತಿದ್ರು. ಇಷ್ಟು ದಿನ ಆದ್ರೂ ಅವ್ರ ಜೀವ ಉಳಿಸ್ಕೊಂಡಿದ್ದು ಆ ಪುಟ್ಟ ಮಗುವಿನಿಂದ. ಅವಳ ವಾಯ್ಸ್ ಕೇಳಬೇಕು, ಅವಳನ್ನ ನೋಡ್ಬೇಕು ಅನ್ನೋ ಒಂದೇ ಆಕರ್ಷಣೆಯಿಂದ ಬದುಕ್ತಿದ್ರು. ಹಾಗ್ ನೋಡೋಕ್ ಹೋದ್ರೆ ಸಿಹಿ ವಯಸ್ಸಿನ ಮಕ್ಕಳು ಅವ್ರ ಬಂಗ್ಲೆಲೇ ಇದ್ರು. ಶರಣ್ ಮಗಳು ಇದ್ಲು. ಆದ್ರೆ ಅವ್ರ ಮೇಲಿಲ್ಲದ ಆಕರ್ಷಣೆ ಇನ್ನೂ ನೋಡದೇ ಇದ್ದ ಇತ್ತೀಚೆಗೆ ಪರಿಚಯವಾದ ಸಿಹಿ ಅನ್ನೋ ಹುಡುಗಿ ಮೇಲೆ ಹೇಗೆ ಬೆಳೀತು ಅನ್ನೋದು ಅವರಿಗೂ ಆಶ್ಚರ್ಯವಾದ ವಿಷಯ. ಅದು ಅಲ್ಲದೆ ಇತ್ತೀಚೆಗೆ ಅವರ ಮತ್ತು ಸಿಹಿಯ ಫ್ರೆಂಡ್ಶಿಪ್ ಸ್ಪಾರ್ಕ್ ಸ್ಟ್ರಾಂಗ್ ಆಗ್ತಿತ್ತು. ಅದೇ ಯೋಚನೆಯಲ್ಲಿ ಅವ್ರ ಕಣ್ ಮುಚ್ಕೊಂಡ್ರು. ಪುಟ್ಟ ಪುಟ್ಟ ಹೆಜ್ಜೆ ಒಂದು ಅವ್ರತ್ರ ಬರ್ತಿರೋದ್ ಕೇಳಿ ನಿಧಾನ ಕಣ್ ತೆರೆದ್ರು. ಅವ್ರ ಪಕ್ಕ ಚಿಕ್ಕ ಹುಡುಗಿ ಮಿಲಿ ನಿಂತಿದ್ಲು. ಏನಮ್ಮ ಮಿಲಿ, ಏನ್ ವಿಷಯ ಅಂತ ಲೋ ವಾಯ್ಸಲ್ಲಿ ಕೇಳಿದ್ರು. ಮಿಲಿ ಅಕ್ಕಪಕ್ಕ ನೋಡಿ ಸಣ್ಣ ಧ್ವನಿಲಿ, ತಾತ ನನಗೆ 2 ಲಕ್ಷ ಹಣ ಬೇಕಿತ್ತು ಅಂತ ಕೇಳಿದ್ಲು. ಅಖಿಲೇಶ್ ಶರ್ಮಾ ಆಶ್ಚರ್ಯದಿಂದ ನೋಡಿದ್ರು. ನಿನಗೆ ಅಷ್ಟೊಂದು ಹಣ ಯಾಕೆ ಅಂತ ಕೇಳಿದ್ರು. ಮಿಲಿ ತುಂಬಾ ಸೆನ್ಸಿಟಿವ್ ಹುಡುಗಿ. ಹಣ ಕೇಳುವಷ್ಟು ಅವಳಿನ್ನು ಬೆಳೆದಿರ್ಲಿಲ್ಲ. ಅದು ಅಲ್ಲದೆ ಯಾರ ಜೊತೆನೂ ಗಟ್ಟಿಯಾಗಿ ಮಾತಾಡ್ತಿರೋ ಹುಡುಗಿ ಮಿಲಿ ಇವತ್ತು ಹಣ ಕೇಳುವಷ್ಟು ಸ್ಟ್ರಾಂಗ್ ಆಗಿದ್ ನೋಡಿ ಸರ್ಪ್ರೈಸ್ ಆದ್ರು. ಅಷ್ಟೊಂದು ಹಣನಾ ಅಂತ ಅಖಿಲೇಶ್ ಬೆಡ್ಡಿಂದ ಎತ್ಕೂರ್ತಾ ಕೇಳಿದ್ರು. ತಾತ, ನನ್ನ ಫ್ರೆಂಡ್ ಸಿಹಿ ಅಂತ, ಅವಳು ನನ್ನ ಜೊತೆನೆ ಓದ್ತಿದ್ದಾಳೆ. ಅವಳು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಗೇಮ್ ಆಡ್ತಿದ್ದಾಳೆ. ಅವಳಿಗೆ ಸಹಾಯ ಮಾಡ್ಬೇಕು ತಾತ, ಇಲ್ಲ ಅಂದ್ರೆ ಅವಳು ಸೋತೋಗ್ತಾಳೆ. ನನ್ನ ಫ್ರೆಂಡ್ ಸೋಲೋದು ನನಗಿಷ್ಟ ಇಲ್ಲ. ನೀವ್ ನಂಗೆ ಹಣ ಕೊಡಬಹುದಾ? ಆದ್ರೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿರೋ ಸ್ವೀಟ್ ಪ್ರಿನ್ಸಸ್ ಅನ್ನು ನಿನ್ಗೆ ಟಿಪ್ ಕೊಟ್ರೆ ಸಾಕು ಅಂತ ಮಿಲಿ ಹೇಳಿದ್ಲು. ಸಿಹಿ. ಅಖಿಲೇಶ್ ಶರ್ಮಾ ಕಣ್ಣಲ್ಲಿ ಯಾವಾಗ್ಲೂ ನಿರಾಸಕ್ತಿ ತುಂಬಿರ್ತಿತ್ತು. ಚಿಕ್ಕ ಮಕ್ಕಳ ಜೊತೆನೂ ಮಾತಾಡೋ ಮನ್ಸು ಅವ್ರಿಗಿರ್ಲಿಲ್ಲ. ಆದ್ರೆ ಸಿಹಿ ಅನ್ನೋ ನೇಮ್ ಕೇಳಿ ಅವ್ರ ಕಣ್ಣಲ್ಲಿ ಹೊಳಪಿತ್ತು. ಅವರು ಮಿಲಿನ ಆಶ್ಚರ್ಯದಿಂದ ನೋಡ್ತಿರೋದ್ನ ನೋಡಿ ಅಲ್ಲಿ ರಿಪ್ಲೈ ಮಾಡಿದ್ಲು. ತಾತ, ಸಾರಿ, ನಾನ್ ನಿಮ್ಮ ಹತ್ರ ಹಣ ಕೇಳಿದ್ದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಅಪ್ಪ ನಂಗೆ ಕೊಡೋ ಪಾಕೆಟ್ ಮನಿ ಎಲ್ಲ ಅಮ್ಮನ ಹತ್ರ ಇದೆ. ಇನ್ನು ನನ್ ಡ್ಯಾಡ್ ಹತ್ರ ಹಣ ಕೇಳಿದ್ರೆ ಮಮ್ಮಿ ಬೈತಾಳೆ. ವಿಹಾನ್ ಹತ್ರ ಇರೋ ಪಾಕೆಟ್ ಮನಿ ಕೇಳಬಹುದಿತ್ತು, ಆದ್ರೆ ಅವನ್ ಮಮ್ಮಿಗೆ ಹೇಳ್ತಾನೆ. ಮಮ್ಮಿ ಕೋಪ ಮಾಡ್ಕೋತಾರೆ. ಅದಕ್ಕೆ ನಿಮ್ ಹತ್ರ ಕೇಳ್ದೆ ತಾತ, ಸಾರಿ ಅಂತ ಮಿಲಿ ಪುಟ್ಟ ಕಣ್ಣನ್ನ ಅರಳಿಸಿ ಹೇಳಿದ್ಲು. ಮಿಲಿ ತುಂಬಾ ಮುಚ್ಕರದಿಂದ ನಿಂತಿದ್ಲು. ಅವಳಜ್ಜ ಏನು ರಿಪ್ಲೈ ಮಾಡಿಲ್ಲ ಅನ್ನೋದನ್ನ ನೋಡಿ, ತಾತ ನಿಮ್ ಹತ್ರನೂ ಹಣ ಇಲ್ವಾ? ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇಸರ ಮಾಡ್ಕೋಬೇಡಿ, ಮತ್ತೆಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ ಅಂತ ತಲೆ ತಗ್ಸಿ ಹೇಳಿದ್ಲು. ಅಷ್ಟೇನಾ? ನನ್ನ ಪುಟ್ಟ ಮಿಲಿಗೆ ನಾನು ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗೆ? ನಿನ್ನ ಫ್ರೆಂಡ್ ಸಿಹಿ ನನ್ಗೂ ಫ್ರೆಂಡ್ ಇದ್ದ ಹಾಗೆ, ಎಷ್ಟು ಹಣ ಬೇಕೋ ಕೇಳು ಅಂತ ನಗ್ತಾ ಹೇಳಿದ್ರು ಅಖಿಲೇಶ್. ಅವಳ ಕಣ್ ಶೈನ್ ಆದ್ವು. ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್ ಅಂತ ಮಿಲಿ ಅಜ್ಜನ್ನ ಹಗ್ ಮಾಡ್ಕೊಂಡು ಹೇಳಿದ್ಲು. ಮತ್ತೆ ಮಿಲಿ, ನಿನ್ನ ಕ್ಲಾಸ್ಮೇಟ್ ಸಿಹಿ ಬಗ್ಗೆ ನನಗೆ ಹೇಳ್ತೀಯಾ ಅಂತ ಅಜ್ಜ ಕೇಳಿದ್ರು. ಅಜ್ಜ, ಸಿಹಿ ತುಂಬಾ ಮ್ಯಾಜಿಕ್ ಪವರ್ ಇಟ್ಕೊಂಡಿದ್ದಾಳೆ ಗೊತ್ತಾ? ಅವಳು ಹುಡುಗಿ ಮಾತ್ರ ಅಲ್ಲ, ಹುಡುಗ ಆಗೋ ಬದಲಾಗ್ತಾಳೆ. ಶಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಂಗೆ ಅವಳಂದ್ರೆ ಇಷ್ಟ ಅಂತ ಖುಷಿಯಿಂದ ಹೇಳಿದ್ಲು ಮಿಲಿ. ಅವಳ ಮಾತು ಕೇಳಿ ಅಖಿಲೇಶ್ ಸ್ಟನ್ ಆದ್ರು. ತಾತ, ಅಷ್ಟೇ ಅಲ್ಲ, ಸಿಹಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ. ನಮ್ ಸ್ಕೂಲಲ್ಲಿ 50th ಆನಿವರ್ಸರಿಗೆ ಡಾನ್ಸ್ ಪ್ರೋಗ್ರಾಮ್ ಇದೆ. ಆ ಡ್ಯಾನ್ಸ್ ಅಲ್ಲಿ ಆದ್ಯ ಯಾದವ್ ಅನ್ನೋ ಹುಡುಗಿ ಸೆಂಟರ್ ಆಗಿದ್ಲು. ಅವಳು ಸ್ವಲ್ಪನೂ ಚೆನ್ನಾಗಿಲ್ಲ ತಾತ, ತುಂಬಾ ಕೆಟ್ಟವಳು. ಎಲ್ರನ್ನೂ ಬೆದರಿಸ್ತಾಳೆ. ಅವಳು ಹೇಳ್ದಾಗೆ ಕೇಳಿಲ್ಲ ಅಂದ್ರೆ ಹೊಡೆಯೋಕೆ ಬರ್ತಾಳೆ. ಆದ್ರೆ ಸಿಹಿನ ಬೆದರಿಸೋಕ್ ಆಗಲ್ಲ ಅವಳ ಹತ್ರ ಅಂತ ಹೇಳಿದ್ಲು ಮಿಲಿ. ಅಖಿಲೇಶ್ ನಗ್ತಾ, ಓ, ಆ ಆದ್ಯ ನಿನ್ನನ್ನು ಬೆದರಿಸ್ತಾಳಾ ಅಂತ ಕೇಳಿದ್ರು. ಇಲ್ಲ, ಅವಳು ನನ್ನ ಬೆದರಿಸಲ್ಲ. ನಾನು ಶರ್ಮಾ ಫ್ಯಾಮಿಲಿಯವಳು ಅಂತ ಅವಳು ನನ್ನ ನೋಡಿ ಭಯ ಪಡ್ತಾಳೆ.
ನನ್ ಜೊತೆ ಮಾತಾಡೋಕ್ಕೂ ಬರಲ್ಲ ಅವಳು. ಆದ್ರೆ ಅವಳಿಗೆ ತುಂಬಾನೇ ಕೊಬ್ಬು. ಸಿಹಿ ಸ್ಕೂಲಿಗೆ ಬಂದಾಗಿಂದ ಅವಳನ್ನ ಬೆದರಿಸ್ತಿದ್ಲು. ಆದ್ರೆ ಸಿಹಿ ಅಮ್ಮ ಏನೂ ಕಮ್ಮಿ ಇಲ್ಲ. ಡಾನ್ಸರ್ ಅನುರಾಧ ಅವರನ್ನ ಕರೆಸಿದ್ದಾರೆ. ಆದ್ರಿಂದ ಆದ್ಯ ಮತ್ತೆ ಅವರ ಅಮ್ಮಂಗೆ ಸರಿಯಾಗಿ ಲೆಸನ್ ಆಯ್ತು. ಅದಕ್ಕೆ ಈಗ ಸಿಹಿ ಡ್ಯಾನ್ಸ್ ಅಲ್ಲಿ ಸೆಂಟರ್ ಆಗಿದ್ದಾಳೆ ಅಂತ ಅವಳ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ಲು. ತಾತ ಇಂಟ್ರೆಸ್ಟ್ ಇಂದ ಅವಳ ಮಾತನ್ನ ಕೇಳ್ತಿರೋದ್ ನೋಡಿ ಅವಳು ಇನ್ನಷ್ಟು ಎಕ್ಸೈಟ್ ಆದ್ಲು. ತಾತ, ನಮ್ ವಿಹಾನ್ಗೆ ಸಿಹಿ ಬಾಸ್ ಆಗಿದ್ದಾಳೆ. ಅವನು ಅವಳು ಹೇಳಿದ ಹಾಗೆ ಕೇಳ್ತಾನೆ ಗೊತ್ತಾ. ಅವಳ ಪಕ್ಕನೆ ಕೂತ್ಕೊಳ್ತಾನೆ, ಅವಳಿಗೆ ನೀರು ತಂದ್ಕೊಡ್ತಾನೆ, ಸಿಹಿಯ ಎಲ್ಲಾ ಕೆಲ್ಸ ಮಾಡ್ಕೊಡ್ತಾನೆ. ಮತ್ತೆ ಸಿಹಿ ಹುಡ್ಗ ಆಗೋದ್ ಯಾವಾಗ ಅಂತ ಅವನ್ ಕಾಯ್ತಿದ್ದಾನೆ ಅಂತ ಹೇಳ್ಕೊಂಡು ಮಿಲಿ ತನ್ನ ಬಾಯಿ ಮೇಲೆ ಕೈ ಇಟ್ಕೊಂಡು ನಗೋಕ್ ಶುರು ಮಾಡಿದ್ಲು. ಅಖಿಲೇಶ್ ಅವಳನ್ನ ಡೌಟ್ ಅಲ್ಲಿ ನೋಡ್ತಿರೋದ್ ನೋಡಿ, ನಿಜ ತಾತ, ಸಿಹಿ ನಿಜವಾಗ್ಲೂ ಹುಡ್ಗ ಆಗ್ತಾಳೆ. ಅವಳ ಹತ್ರ ಮ್ಯಾಜಿಕ್ ಇದೆ. ಶೀಸ್ ಅ ಗುಡ್ ಮ್ಯಾಜಿಷಿಯನ್ ಅಂತ ಸಾಫ್ಟ್ ಆಗಿ ಅಂದ್ಲು. ಅಖಿಲೇಶ್ ಸ್ಟನ್ ಆದ್ರು. ಏನು, ಅವಳು ಹುಡುಗ ಆಗ್ತಾಳಾ ಅಂತ ಆಶ್ಚರ್ಯದಿಂದ ಕೇಳಿದ್ರು. ಮಿಲಿ ಸೆನ್ಸಿಟಿವ್ ಮುಖದಲ್ಲಿ ಭಯ ಮತ್ತು ಉತ್ಸಾಹ ಒಟ್ಟಿಗೆ ಕಾಣ್ತು. ತಾತ, ಸಿಹಿ ಹುಡುಗ ಆದಾಗ ತುಂಬಾ ಚೆನ್ನಾಗಿರ್ತಾನೆ. ಅವನು ಕೂಲಾಗಿ ಮಾತಾಡ್ತಾನೆ. ಅವನ ಕಣ್ಗಳು ಎಷ್ಟು ಯುನೀಕ್ ಆಗಿದೆ ಗೊತ್ತಾ. ಸಿಹಿ ಹುಡುಗಿ ಆದಾಗ ಅವಳ ಕಣ್ಣು ತುಂಟಾಟ ಮಾಡೋ ಹಾಗೆ ನೋಡ್ತವೆ. ಆದ್ರೆ ಹುಡುಗ ಆದಾಗ ಅವನ ಕಣ್ಣು ಎಷ್ಟು ಕೂಲಾಗಿರುತ್ತೆ ಗೊತ್ತಾ. ನಾನು ಆಗ ಅವನ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ ತಾತ ಅಂತ ಹೇಳಿದ್ಲು. ಓ ಮಿಲಿ, ನೀನ್ ತುಂಬಾ ದೊಡ್ಡೋಳಾಗ್ಬಿಟ್ಟಿದೀಯಾ ಅಂತ ಹೇಳಿ ನಕ್ರು ಅಖಿಲೇಶ್. ಸರಿ, ನಿನ್ನ ಅಕೌಂಟಲ್ಲಿ 2 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೀನ್ ಹೇಗ್ ನಿನ್ ಫ್ರೆಂಡ್ಗೆ ಹೆಲ್ಪ್ ಮಾಡ್ತೀಯೋ ಮಾಡ್ಕೋ ಅಂತ ಹೇಳಿ ಫೋನ್ ಮೇಲೆ ಟ್ಯಾಪ್ ಮಾಡಿದ್ರು. ನಂತರ ಏನೂ ಮಾತಾಡದೆ ಫೋನ್ ಪಕ್ಕ ಬಿಸಾಕಿ ಸೈಲೆಂಟ್ ಆಗಿ ಕಣ್ಮುಚ್ಚಿ ಮಲ್ಕೊಂಡ್ಬಿಟ್ರು. ಸಂಜೆ ಶರಣ್ ತನ್ನ ಆಫೀಸ್ ವರ್ಕ್ ಮುಗಿಸಿ ಡೈಲಿ ಬರೋ ಹಾಗೆ ಇವತ್ತು ಅಖಿಲೇಶ್ನ ನೋಡೋಕಂತ ರೂಮ್ ಕಡೆ ಬಂದ. ರೂಮಲ್ಲಿ ಬೆಡ್ ಮೇಲ್ ಕೂತು ಅರ್ಧ ಕಣ್ ಮುಚ್ಚಿದ ಅಖಿಲೇಶ್ನ ನೋಡಿ ಭಾರವಾದ ಹೃದಯದಿಂದ ಒಳಗಡೆ ಬಂದ. ಅವರು ಅವನಿಗೆ ಕಾಯ್ತಿದ್ದಾರೆ ಅನ್ನೋ ಹಾಗೆ ತುಂಬಾ ಹೊತ್ತಿಂದ ನೇರವಾಗಿ ಕೂತಿದ್ರು. ಶರಣ್ ಹೆಚ್ಚೆ ಸದ್ದನ್ನ ಆಲಿಸಿ ಅವ್ರ ಕಣ್ಣು ಪೂರ್ತಿಯಾಗಿ ತೆರೆದ್ರು. ಅಂಕಲ್, ಏನಾದ್ರೂ ಹೇಳ್ಬೇಕು ಅಂತಿದ್ರಾ? ಏನಾದ್ರೂ ಮ್ಯಾಟರ್ ಇದೆಯಾ ಅಂತ ಕೇಳ್ದ ಶರಣ್. ಮಿಲಿ ಸ್ಕೂಲಲ್ಲಿ 50th ಆನಿವರ್ಸರಿ ಪ್ರೋಗ್ರಾಮ್ ಇದೆಯಾ ಅಂತ ಸೀರಿಯಸ್ ಲುಕ್ಕಲ್ಲಿ ಅಖಿಲೇಶ್ ಕೇಳಿದ್ರು. ಎಸ್ ಡ್ಯಾಡ್, ಮಿಲಿ ಸ್ಕೂಲಲ್ಲಿ 50th ಆನಿವರ್ಸರಿ ಪ್ರೋಗ್ರಾಮ್ ಇದೆ. ನನಗೂ ಇನ್ವಿಟೇಷನ್ ಬಂದಿದೆ ಅಂತ ತಲೆ ಆಡಿಸ್ತಾ. ನಾನು ಆ ಸ್ಕೂಲ್ ಫಂಕ್ಷನ್ಗೆ ಹೋಗೋಣ ಅಂತಿದ್ದೀನಿ. ಶಾಕ್ ಹೊಡೆದವ್ರ ಹಾಗೆ ಒಂದ್ ಕ್ಷಣ ಬೆಚ್ಚಿ ಬಿದ್ದ ಶರಣ್. ಏನಂದ್ರಿ? ವಾಟ್ ಆರ್ ಯು ಸೇಯಿಂಗ್ ಅಂತ ಮತ್ತೆ ಸರ್ಪ್ರೈಸ್ ಆಗಿ ಕೇಳ್ದ. ಅಖಿಲೇಶ್ ಮತ್ತೆ ತಮ್ಮ ಸೆಂಟೆನ್ಸಸ್ನ ರಿಪೀಟ್ ಮಾಡಿದ್ರು. ನಾನು ಆ ಸ್ಕೂಲ್ಗೆ ಹೋಗಿ ಪ್ರೋಗ್ರಾಮ್ ನೋಡ್ಬೇಕು ಅಂತ ಅಂದ್ರು. ಶರಣ್ ದಂಗಾಗಿದ್ದ. ತಂದೆ ಮಾತಿನ ಮೇಲೆ ನಂಬಿಕೆ ಇರ್ಲಿಲ್ಲ. ಆದ್ರೂ ಅವ್ರ ಹತ್ರ ಬೇರೇನು ಕೇಳ್ದೆ. ಓಕೆ ಡ್ಯಾಡ್, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಕೂಲಾಗಿ ಹೇಳ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.